ವೆಲ್ಕಮ್ ಟು ಇಪ್ಪು ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಹೆಂಗಿದ್ದೀರಾ ಎಲ್ರು? ಏನ್ ಮಾಡ್ತಿದ್ದೀರಾ? ನಾನು ಇವತ್ತು ಬೆಳಿಗ್ಗೆ ಸ್ಕೂಲಿಗೆ ಹೊರಡ್ತಿದ್ದ, ಪಪ್ಪ ರಜಾ ಹಾಕ್ಸಿದ್ರು. ಯಾಕೆ ಅಂತ ಕೇಳಿದ್ರೆ ಹಿಂಗ್ ಹೇಳ್ತವ್ರ ನೋಡಿ. ಯಾಕೆ ಪಪ್ಪ? ಯಾಕೆ ಅಂತಂದ್ರೆ ನಿನ್ನೆಗೆ ನನ್ನ ಮದುವೆ ಆಗಿ ನಂದು ಮಮ್ಮಿದು 12 ಇಯರ್ಸ್ ಕಂಪ್ಲೀಟ್ ಆಗಿದೆ. 12 ಇಯರ್ಸ್ ಕಂಪ್ಲೀಟ್ ಆಗಿದೆ, ಓಕೆನಾ? ಇವತ್ತು ನನ್ನ ಬರ್ಡೇ, 39 ಇಯರ್ಸ್ ಕಂಪ್ಲೀಟೆಡ್, ಓಕೆನಾ? ಹಾಗಾಗಿ ಒಂದು ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಎಲ್ಲರೂ. ಇವಾಗ ಎಷ್ಟೊತ್ತೆಲ್ಲ ರೆಡಿ ಆಗಿ ಬೆಳಗ್ಗೆಯಿಂದ ಪೂಜೆ ಎಲ್ಲ ಮುಗಿಸಿ, ಸ್ನಾನ ಎಲ್ಲ ಮುಗಿಸಿ ಇವಾಗ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದ್ರೆ ಸ್ಪೆಷಲ್ ಆಗಿರೋ ಒಂದು ಪ್ಲೇಸ್ ಅದು. ಆ ಸ್ಪೆಷಲ್ ಪ್ಲೇಸು ಎಲ್ಲಿ ಅಂತಂದ್ರೆ ಚಿಕ್ಕಮದ್ರೆ ಟೆಂಪಲ್ಲು. ಚಿಕ್ಕಮದ್ರೆ ಹತ್ರ ಶನಿಮಹಾತ್ಮ ಬರುತ್ತಾರಲ್ಲ, ಆ ಟೆಂಪಲಲ್ಲಿ ಇರೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಅಲ್ಲಿ ಒಂಥರ ವಿಶೇಷವಾಗಿರೋ ಟೆಂಪಲ್ ಅದು. ಆ್ಯಕ್ಚುಲಿ ದೊಡ್ಡಬಳ್ಳಾಪುರಕ್ಕೆ ಸೇರುತ್ತೆ, ಬಟ್ ನಾವು ಬೆಂಗಳೂರಿಂದ ತುಂಬ ಜನ ಅಲ್ಲಿಗೆ ಹೋಗ್ತಾರೆ. ಯಾಕೆ ಅಂತಂದರೆ ಶನಿವಾರ ತುಂಬ ವಿಶೇಷವಾಗಿರೋ ಪೂಜೆಗಳಿರುತ್ತೆ ಅಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಅಲ್ಲಿ ಹೋಗ್ಬೇಕು ಅನ್ನೋದು ಒಂದು ಪದ್ಧತಿ ಇರುತ್ತೆ. ಹಾಗಾಗಿ ನನಗೆ ಇವತ್ತು ಚಾನ್ಸ್ ಕೊಡ್ಬೋದಿದೆ ನನ್ನ ಫ್ಯಾಮಿಲಿಗೆ. ಅದಕ್ಕೋಸ್ಕರ ಬರ್ತಡೇ ದಿನನೇ ಹೋಗ್ತಾ ಇರೋದು ತುಂಬ ಖುಷಿ ಇದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಚಿಕ್ಕಮದ್ರೆಗೆ ಹೋಗೋದಕ್ಕೆ 2 ರೂಟ್ ಇದೆ. ಮೊದಲನೇದು ನೆಲಮಂಗಲ ಕಡೆಯಿಂದ ಹೋಗ್ಬೋದು, ಇನ್ನೂ ಒಂದು ಬಂದುಬಿಟ್ಟು ಹೆಸರುಘಟ್ಟ ಮೇನ್ ರೋಡಿಂದ ರೈಲ್ವೆ ಮುಖಾಂತರ ಹೋಗ್ಬೋದು. ನಾವು ಇವತ್ತು ಹೆಸರುಘಟ್ಟ ಕಡೆಯಿಂದ ನಾವು ಹೊರಡ್ತಾ ಇದ್ದೀವಿ ಚಿಕ್ಕಮದ್ರೆಗೆ. ಸರಿ ಸುಮಾರು 11 ಗಂಟೆಗೆ ನಾವು ಹೊರಟಿದ್ದೀವಿ ಇವತ್ತು. ಬನ್ನಿ ನೋಡೋಣ ಮುಂದೆ. ನನ್ನ ಮಗಳು ಅಂತೂ ತುಂಬ ಎಂಜಾಯ್ಮೆಂಟ್ ಮಾಡಿದ್ರು ಈ ಟ್ರಿಪ್ನ. ಯಾಕಂದರೆ ಶಾರ್ಟ್ ಟೈಮಲ್ಲಿ ಹೋಗಿ ಬಂದಿದ್ದು ಟ್ರಿಪ್ ಆಗಿತ್ತು ಇದು. ಹಾಗಾಗಿ ತುಂಬ ಎಂಜಾಯ್ಮೆಂಟ್ ಇತ್ತು ಅವ್ರಿಗೆ. ನೋಡಿ, ಇದೇ ಶನಿಮಹಾತ್ಮ ದೇವಸ್ಥಾನ. ಚಿಕ್ಕಮದ್ರೆ ಗ್ರಾಮದಲ್ಲಿರೋಂಥ ಶ್ರೀ ಶನಿಮಹಾತ್ಮ ಟೆಂಪಲ್ ಆಗಿದೆ. ಆ್ಯಕ್ಚುಲಿ ಈ ದೇವಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕಮದುರೆ ಅಂದರೆ ಕನಸವಾಡಿ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿರುವ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ತುಂಬ ಪುಣ್ಯಕ್ಷೇತ್ರಗಳಲ್ಲಿ, ಪವಾಡ ಸದೃಶ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಯಾಕಂದರೆ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ಪವಾಡ ಸದೃಶ ಶನಿ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದ್ರ ಹಿನ್ನೆಲೆ ಮತ್ತು ಸ್ಥಳ ಪುರಾಣದ ಬಗ್ಗೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಹೇಳ್ತೀನಿ, ಓಕೆನಾ? ಇದು ಆ್ಯಕ್ಚುಲಿ ಚಿಕ್ಕಮದ್ರೆ ಶನಿಮಹಾತ್ಮ ದೇವಸ್ಥಾನದ ಕಥೆ ಹೀಗಿದೆ. ಸ್ವಯಂಭೂ ಮೂರ್ತಿ ಅನ್ನುವಂತಹ ಒಂದು ದಂತಕಥೆಯ ಪ್ರಕಾರ ಈ ಪ್ರದೇಶ ಹಿಂದೆ ದಟ್ಟವಾದ ಕಾಡಾಗಿತ್ತು. ಇಲ್ಲಿ ರೈತರಾದ ಗಂಗಾ ಹನುಮಯ್ಯ ಎಂಬುವರು ಈ ಸ್ಥಳದಲ್ಲಿ ತಮ್ಮ ಹಸು ದನಗಳನ್ನು ಮೇಯಿಸ್ತಾ ಇದ್ದರು. ಆವಾಗ ಪ್ರತಿದಿನ ಒಂದು ನಿರ್ದಿಷ್ಟ ಕಲ್ಲಿನ ಮೇಲೆ ತನ್ನ ಹಾಲನ್ನು ಸುರಿಸ್ತಾ ಇರುವಂತಹ ಹಸುವನ್ನು ಗಮನಿಸ್ತಾರೆ ಅವರು. ಮತ್ತು ದೈವಿಕವಾಗಿ ಅವ್ರಿಗೆ ಆಜ್ಞೆ ಆಗುತ್ತೆ. ಇಲ್ಲಿ ಗಂಗಾನಮಯ್ಯ ಅವರು ಭಗವಾನ್ ಶನಿಯವ್ರನ್ನ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ಕಂಡು, ನಾನು ಈ ಕ್ಷೇತ್ರದಲ್ಲಿ ಸ್ವಯಂಭೂವಾಗಿ ಉದ್ಭವಿಸಿದ್ದೇನೆ, ನನಗೆ ಇಲ್ಲಿ ಒಂದು ಗುಡಿಯನ್ನು ನಿರ್ಮಿಸು ಎಂದು ಆಜ್ಞಾಪಿಸ್ತಾರೆ. ಹಾಗಾಗಿ ಈ ದೇವಾಲಯನ ಅವರ ಆಜ್ಞೆಯಂತೆ ಈ ದೇವಸ್ಥಾನನ ಗಂಗಾನಮಯ್ಯ ಅವರು ಮತ್ತು ಅವ್ರ ಗ್ರಾಮಸ್ಥರು ಸೇರಿ ಈ ಸ್ವಯಂಭೂ ಶಿಲೆಯ ಜಾಗದಲ್ಲಿ ಒಂದು ಶ್ರದ್ಧೆಯಿಂದ ಒಂದು ಸಣ್ಣದಾದ ಗುಡಿಯನ್ನು ಕಟ್ತಾರೆ. ಅದೇ ಈ ಶನಿಮಹಾತ್ಮ ಕ್ಷೇತ್ರ ಆಗಿರುತ್ತೆ. ಮತ್ತು ಇಲ್ಲಿ ಪ್ರತಿದಿನವೂ ಭಕ್ತಾದಿಗಳಿಗೆ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಇಲ್ಲಿ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆ ವ್ಯವಸ್ಥೆಗೋಸ್ಕರ ಒಂದು ಅನ್ನದಾಸೋಹ ಮಂಟಪನೂ ಇದೆ ಇಲ್ಲಿ, ಅದನ್ನು ಕಟ್ಟಿದ್ದಾರೆ. ಮತ್ತು ಜೊತೆಯಲ್ಲಿ ಹಳೆಯ ಕಾಲದ ಕಾಯಿನ್ ಅಂದರೆ ನಾಣ್ಯಗಳು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಪ್ರತಿಯೊಂದನ್ನು ನೀವು ಮಕ್ಕಳಿಗೆ ತಂದು ತೋರಿಸ್ಬೋದು. ಇಲ್ಲಿ ತೋರ್ಸೋಕ್ಕೆ ಅಂತ ಕರ್ಕೊಂಡು ಬರ್ಬೋದು. ಮತ್ತು ಇಲ್ಲಿ ಊಟ ಮಾಡುವಂಥ ಭಕ್ತಾದಿಗಳಿಗೆ ಅಂತ ಒಂದು ವಿಶೇಷ ಹಾಲಿದೆ. ಆ ಹಾಲಲ್ಲಿ ಎಷ್ಟು ಜನ ನೋಡಿ ಇಲ್ಲಿ ಊಟ ಮಾಡ್ತಾಯಿದ್ದಾರೆ ನೋಡಿ. ನಾವು ಅವ್ರ ಜೊತೆ ಲೈನಲ್ಲಿ ಹೋಗಿ ನಿಂತ್ಕೊಂಡ್ವಿ. ನಿಂತ್ಕೊಂಡಾಗ ಮುಂದೆ ಹಂಗೆ ಹೋಗ್ತಾ ತಟ್ಟೆ ತೊಗೋಬೇಕು, ನಾವೇ ತೊಳ್ಕೊಂಡು ತಟ್ಟೆ ತೊಗೊಂಡು ನಾವಿಲ್ಲಿ ಪಾಯಸ ಕೊಡ್ತಾರೆ ಫಸ್ಟು. ಆ ಪಾಯಸ ಹಬ್ಬ ಏನು ಟೇಸ್ಟಾಗಿರುತ್ತೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಅದು. ಮತ್ತು ಹಿಂಗೆ ಮುಂದೆ ಪಾಯಸ ಆದಮೇಲೆ ಲೈನಲ್ಲಿ ಹೋಗಬೇಕು. ಇಲ್ಲಿ ಊಟನೆಲ್ಲ ಬಡಿಸ್ತಾ ಇರ್ತಾರೆ ನಮಗೆ ಅಂತ. ಭಕ್ತಾದಿಗಳು ಎಷ್ಟು ಬೇಕಾದ್ರೂ ತಿನ್ಬೋದು ಅನ್ನೋ ಒಂದು ಉದ್ದೇಶದಿಂದ, ಹೊಟ್ಟೆ ತುಂಬ ತಿನ್ನಲಿ ಅನ್ನೋ ಒಂದು ಉದ್ದೇಶದಿಂದ ಮೇಯ್ನಾಗಿ ಇದನ್ನು ಗಂಗಾನಮಯ್ಯ ಅವ್ರು ಅವಾಗಿಂದನೇ ಇದು ಸ್ಥಾಪಿಸಿದ್ದಾರೆ. ಹಾಗೆ ನೋಡಿ ಎಷ್ಟು ಮೂಟೆಗಳು ಅಕ್ಕಿ ಧಾನ್ಯಗಳು ಎಲ್ಲ ಕಾಣಿಸುತ್ತೆ ಅಲ್ಲಿ. ಹೀಗಾಗಿ ಇಲ್ಲಿ ಬಿಸಿ ಬಿಸಿ ಅನ್ನ ಇರುತ್ತೆ. ಮತ್ತು ಇಲ್ಲಿ ಮಾಡಿರೋಂಥ ಇವತ್ತು ಇದ್ದಂಥ ಸ್ಪೆಷಲಾಗಿ ಇವತ್ತು ನಾನು ನೋಡ್ದಂಗೆ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ತರಕಾರಿ ಸಾಂಬಾರಲ್ಲಿ ಆ್ಯಕ್ಚುಲಿ ಇದು ತುಂಬಾ ಮಂಗಳೂರು ಸೌತೆಕಾಯಿ ಮತ್ತು ಕುಂಬಳಕಾಯಿ ಎರಡರದ್ದು ಸಾಂಬಾರಿತ್ತು. ಹಾಗಾಗಿ ಅದು ತುಂಬ ಟೇಸ್ಟಾಗಿತ್ತು.
ಇಲ್ಲಿ ಲೈನಲ್ಲಿ ಬರಲಿಲ್ಲ ಅಂತಂದರೆ ಯಾರಿಗೂ ಹಾಕೋದಿಲ್ಲ ಅವರು. ಲೈನಲ್ಲೇ ಬರಬೇಕು, ಪ್ರತಿಯೊಬ್ಬರಿಗೂ ಒಂದು ಲೈನ್ ಅಂತ ವಿಶೇಷವಾಗಿದ್ದೇ ಇರುತ್ತೆ, ಅದೇ ಲೈನಲ್ಲೇ ಬರಬೇಕು ಅಂತ. ಮಧ್ಯದಲ್ಲಿ ಬಂದವ್ರಿಗೆ ಯಾರಿಗೂ ಇದು ಮಾಡಲ್ಲ. ಮತ್ತು ನೋಡಿ ಇಲ್ಲಿ ಮಜ್ಜಿಗೆಯಲ್ಲಿ ಅನ್ನನೂ ಮತ್ತೆ ಸಿಗುತ್ತೆ ಅವ್ರ ಹತ್ರ. ಮಜ್ಜಿಗೆಯಲ್ಲಿ ಒಂದು ಟೈಮ್ ಅನ್ನ ಮಾಡಿ ತಿನ್ಬೋದು, ಮತ್ತು ಸಾಂಬಾರಲ್ಲೂ ತಿನ್ಬೋದು. ಮತ್ತು ನಾವೆಲ್ಲ ಊಟ ತೊಗೊಂಡು ಹಂಗೆ ಮುಂದೆ ಹೋದ್ವಿ. ಮುಂದೆ ಹೋಗ್ಬಿಟ್ಟು ಹಂಗೆ ಅಲ್ಲಿ ಜಾಗ ಹುಡುಕಿದ್ವಿ ಕೂತ್ಕೊಳ್ಳೋಕೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜಾಗ ಈ ಕಡೆ ಇದೆ ಬನ್ನಿ ಅಂತ ತೋರಿಸ್ಬಿಟ್ಟು ಒಂದಲ್ಲಿ ಜಾಗ ಇತ್ತು. 4 ಜನ ನಾವು ಕೂತ್ಕೊಂಡ್ವಿ, ನನ್ನ ಮಗ, ಮಗಳು, ನನ್ನ ಹೆಂಡ್ತಿ, ನಾನು ಕೂತ್ಕೊಂಡು ಊಟ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಊಟ ಎಷ್ಟು ಟೇಸ್ಟಾಗಿತ್ತು ಅಂತಂದರೆ ಅದು ನಿಜವಾಗ್ಲೂ ತುಂಬಾ ಅಮೃತಕ್ಕೆ ಸಮ ಅನ್ನೋ ಥರ ಆಗಿತ್ತು. ಯಾಕಂದ್ರೆ ನಾವು ಹೋಗೋಷ್ಟೊತ್ತಿಗೆ ನಾವು ಟೈಮ್ ಬಂದು 1:30-2 ಗಂಟೆ ಹತ್ತತ್ರ ಆಗಿತ್ತು ಅಲ್ಲಿ ರೀಚ್ ಆಗುವಾಗ. ಅದೇ ಟೈಮ್ಗೆ ಹೊಟ್ಟೆ ಹಸ್ತಿತ್ತು ನಮಗೆ. ಆ ಟೈಮ್ಗೆ ಅನ್ನ ಸಿಕ್ಕಿದಾಗ ನಮಗೆ ತುಂಬ ಅಮೃತಕ್ಕೆ ಸಮ ಅನ್ನೋ ಥರ ಅನಿಸಿತ್ತು. ಅದು ಅಲ್ಲದೆ ಪ್ರತಿಯೊಬ್ಬರು ಸಾರ್ವಜನಿಕರಿಂದ ಬಂದಿರುವಂತಹ ಒಂದು ತೆಂಗಿನಕಾಯಿ ಇರ್ಬೋದು, ಇಲ್ಲಂತಂದರೆ ಆಹಾರ ಧಾನ್ಯಗಳಿರ್ಬೋದು, ಪ್ರತಿಯೊಂದನ್ನು ಸೇರಿಸಿ ಅಲ್ಲಿ ಮಾಡಿರೋಂಥ ಅಡುಗೆ ಆಗಿರೋದ್ರಿಂದ ಅದರಲ್ಲಿ ತುಂಬ ಟೇಸ್ಟಾಗಿತ್ತು. ಅದೊಂದು ತಿನ್ನೋಕ್ಕೆ ಒಂದು ಖುಷಿ ಇತ್ತು ನಮಗೆ. ತುಂಬ ಜನನೇ ದಿನಾಗಲೂ ಸೇರ್ತಾರೆ ಅಲ್ಲಿ ಊಟಕ್ಕೆ. ಎಲ್ಲ ಕ್ಯೂ ಆಗಿ ಬರ್ತಾರೆ. ಕರೆಕ್ಟಾಗಿ ಕ್ಯೂ ಅಲ್ಲಿ ಬಂದು ಯಾವುದೇ ಥರ ಯಾರಿಗೂ ತೊಂದರೆ ಮಾಡದಿರಂಗೆ ಅವ್ರವ್ರ ಊಟನ ಅವ್ರು ತೊಗೊಂಡೋಗಿ ತಿಂದ್ಕೊಂಡು ಪ್ರತಿಯೊಬ್ಬರು ಅವ್ರವ್ರ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿ. ಮತ್ತು ತುಂಬಾ ಸ್ಟ್ರಿಕ್ಟಾಗಿ ಒಂದು ಲೈನ್ ಥರ ಪಾಲಿಸ್ತಾರೆ ಇಲ್ಲಿ. ಹಾಗಾಗಿ ತುಂಬ ಖುಷಿ ಆಯಿತು ಅಲ್ಲಿ. ಕೊನೆಗೆ ನನ್ನ ಮಗ, ಮಗಳು ಅಂತೂ ತುಂಬ ಸುಸ್ತಾಗ್ಬಿಟ್ರು ಬಿಸಿಲಲ್ಲಿ. ಆ ಬಿಸಿಲು ತಡೆಯೋಕ್ಕಾಗದೆ ಅವ್ರಿಗೆ ಮುಖನೇ ಕಣ್ಣೇ ಬಿಡೋಕ್ಕಾಗ್ತಾಯಿರಲಿಲ್ಲ. ಕೊನೆಗೆ ಅವ್ರ ಮುಖದಲ್ಲೇ ಕಾಣಿಸ್ತಿತ್ತು ಸುಸ್ತು. ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಹೊರಟು ಸೀದಾ ಮನೆಗೆ ಬಂದ್ವಿ. ಮನೆಯಲ್ಲಿ ಒಂದು ವಿಶೇಷವಾಗಿರೋಂಥ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಕೇಕ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಕ್ಕಿದ್ರು ನನಗೆ ಗೊತ್ತಿಲ್ದಂಗೆ. ಅದೆಲ್ಲ ರೆಡಿ ಮಾಡಿ ಅವರು ಬರ್ತ್ಡೇ ಒಂದು ನನಗೆ ಅಂತ ಮಗಳು ಗ್ರೀಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ಲು. ಮಗ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ರೆಡಿ ಮಾಡಿದ್ದ. ಎಲ್ಲ ಕೇಕ್ ಕಟ್ ಮಾಡೋ ಕಡೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಕೇಕ್ನೆಲ್ಲ ಕಟ್ ಮಾಡಿಬಿಟ್ಟು ಕೊನೆಗೆ ಎಲ್ಲ ಹೋಗ್ಬಿಟ್ಟು ಸಂಜೆ ಒಂದು ಪಾರ್ಟಿ ಬೇಕು ಅಂದರು. ಮತ್ತು ಹೋಟೆಲ್ಗೆ ಕರ್ಕೊಳೋದೆ. ಇದು ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರೋವಂಥ ಒಂದು ಹೋಟೆಲ್ ಪ್ರಶಾಂತ್. ನಾವು ಯಾವಾಗಲೂ ಇಲ್ಲಿಗೆ ಹೋಗೋದು ಫ್ಯಾಮಿಲಿಯಾಗಿ. ಹಾಗಾಗಿ ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಊಟ. ಯಾವುದಕ್ಕೂ ಕಡಿಮೆ ಇರೋಲ್ಲ, ಯಾವ ದೊಡ್ಡ ದೊಡ್ಡ ಹೋಟ್ಲಿಗೂ ಕಡಿಮೆ ಇರೋಲ್ಲ. ಅಷ್ಟು ಚೆನ್ನಾಗಿರೋವಂಥ ಟೇಸ್ಟಿಯಾಗಿ ಊಟ ಇರುತ್ತೆ. ಮತ್ತು ಅಲ್ಲಿ ಮುದ್ದೆ, ಬಿರಿಯಾನಿ ಟೇಸ್ಟಿಯಾಗಿದೆ. ತುಂಬ ಟೇಸ್ಟಿ ಅಂದರೆ ಅದರಲ್ಲಿ ಎಲ್ಲಕ್ಕಿಂತ ಟೇಸ್ಟಿಯಾಗಿ ತುಂಬ ರಸಮ್ ತುಂಬ ಟೇಸ್ಟಿಯಲ್ಲಿ ಇದೆ. ಇದಕ್ಕೋಸ್ಕರ ನಾವು ಅಲ್ಲಿಗೆ ಪ್ರತಿ ಮಂತ್ಲಿ 1-2 ಸಲ ಆದರೂ ಹೋಗ್ತೀವಿ ಊಟಕ್ಕೆ. ಈ ಸಲ ಬರ್ತ್ಡೇ ಇರೋದ್ರಿಂದ ಪಾರ್ಟಿ ಬೇಕು ಅಂತ ಹೋಗಿದ್ದೀವಿ ಅಷ್ಟೇ, ಮಕ್ಕಳಿಗೆ, ಫ್ಯಾಮಿಲಿಗೋಸ್ಕರ.